ದುನಿಯಾ ವಿಜಯ್ ಮತ್ತು ರಚಿತಾ ರಾಮ್ ಇಬ್ಬರು ಜೋಡಿಯಾಗಿ ಮತ್ತೊಂದು ಹೊಸ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಾರೆ. ದುನಿಯಾ ವಿಜಯ್ ಅವರಿಗೆ ಇದು 29ನೇ ಸಿನಿಮಾ. ಇದೇ ಸಿನಿಮಾದಲ್ಲಿ ವಿಜಯ್ ಅವರ ಪುತ್ರಿ ರಿತಾನ್ಯಾ ಕೂಡ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಗಳಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಅಥವಾ ಕಿವಿ ಮಾತುಗಳನ್ನ ಹೇಳಿದ್ದಾರೆ. ವಿಜಯ್ ಅವರ 29ನೇ ಸಿನಿಮಾಗೆ ಕಾಟೇರ ರೈಟರ್ ಜಡೇಶ್ ನಿರ್ದೇಶನ ಮಾಡ್ತಾ ಇದ್ದಾರೆ. ಅಪ್ಪನ ಸಿನಿಮಾದಲ್ಲೇ ಮಗಳ ರಿತಾನ್ಯಾ ಲಾಂಚ್ ಆಗ್ತಾ ಇದ್ದಾರೆ. ದುನಿಯಾ ವಿಜಯ್ ನಟನೆಯ 29ನೇ ಚಿತ್ರಕ್ಕೆ ಇಂದು ಬೆಂಗಳೂರಿನ ದೇವಸ್ಥಾನವೊಂದರಲ್ಲಿ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ. ಈ ವೇಳೆ ತಮ್ಮ 30 ವರ್ಷಗಳ ಸಿನಿ ಜರ್ನಿಯ ಬಗ್ಗೆ ದುನಿಯಾ ವಿಜಯ್ ಸ್ಮರಿಸಿದ್ದಾರೆ. ಜೊತೆಗೆ ಮಗಳಿಗೂ ಕೂಡ ಸಿನಿಮಾ ರಂಗದ ಕುರಿತು ಕಿವಿ ಮಾತುಗಳನ್ನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ವಿಜಯ್ ಮಾತನಾಡಿ, ಇಂದು ತುಂಬಾ ವಿಶೇಷವಾದ ದಿನ. ಇವತ್ತಿಗೆ ಚಿತ್ರರಂಗಕ್ಕೆ ಕಾಲಿಟ್ಟು ಒಟ್ಟು 30 ವರ್ಷಗಳು ಕಳೆದ್ವು. ಅದೇ ನಾನು ಮಗಳಿಗೆ ಹೇಳ್ತಾ ಇದ್ದೆ, ನಾನು ಸರ್ಕಸ್ ಮಾಡಿ ಇವತ್ತಿಗೆ 30 ವರ್ಷ ಆಯ್ತು. ಈ ಸ್ಥಾನಕ್ಕೆ ಬರೋದಕ್ಕೆ 18 ವರ್ಷ ಬೇಕಾಯ್ತು. ಅದಕ್ಕೂ ಮುಂಚೆ ಹೀರೋ ಆಗೋದಕ್ಕೆ ಸರ್ಕಸ್ ಹೊಡೆದಿದ್ದು 10 ರಿಂದ 12 ವರ್ಷ. ಅಲ್ಲಿವರೆಗೂ ಬರೋಕೆ ನನಗಾದಂತಹ ಆ ಅವಮಾನ ಹಾಗೂ ನೋವುಗಳನ್ನ ನನ್ನ ಮೆಟ್ಟಿಲು ಎಂದಿದ್ದಾರೆ. ಅದನ್ನ ಸುಲಭವಾಗಿ ಹತ್ತಿಸ್ಕೊಂಡು ಬಂದು ನಿನಗೆ ಕೊಡ್ತಾ ಇದ್ದೀನಿ. ಅದನ್ನ ಹುಷಾರಾಗಿ ಕಾಪಾಡ್ಕೊಂಡು ಹೋಗ್ಬೇಕಮ್ಮ ಅಂತ ಮಗಳಿಗೆ ಹೇಳ್ತಾ ಇದ್ದೆ ಎಂದಿದ್ದಾರೆ.